ಭರತ್ ವರ್ಷ ಅವರ ನಿರ್ದೇಶನ ಹಾಗೂ ಭರತ್ ವರ್ಷ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಬಂದಿರತಕ್ಕಂತಹ ಇಂಟರ್ವಲ್ ಸಿನಿಮಾ ಮತ್ತಷ್ಟು ಸಕ್ಸಸ್ ಅನ್ನ ಕಾಣಲಿ. ಅವರ ಮುಂದಿನ ಎಲ್ಲ ಪ್ರಯತ್ನಗಳು ಕೂಡ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ವೇದಿಕೆಯಲ್ಲಿ ನಮ್ಮ ರೈಟರ್ ಸುಖೇಶ್ ಅವರನ್ನ ಗೌರವಿಸುವಂತಹ ಕ್ಷಣ. ಕಂಗ್ರ್ಯಾಚುಲೇಷನ್ಸ್ ಸರ್. ಶಶಿರಾಜ್ ಅವರು ಅದೆಷ್ಟೋ ಜನರ ಬಳಿ ಸ್ಕ್ರೀನ್ ಟೆಸ್ಟ್ಗೆ ಅಂತ ಹೋಗಿದೆ, ನನಗೆ ಮೊದಲ ಅವಕಾಶ ಸಿಕ್ತು ಅಂತ ಹೇಳಿದ್ರು. ಈ ಮೊದಲ ಅವಕಾಶ ಮತ್ತಷ್ಟು ಅವಕಾಶಗಳನ್ನ ನಿಮ್ಗೆ ಕೊಡ್ಲಿ ಅಂತ ನಾವು ಆಶಿಸ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ಪ್ರಜ್ವಲ್ ಕುಮಾರ್ ಗೌಡ ಸಿನಿಮಾದ ಪ್ರಮುಖ ಪಾತ್ರದಲ್ಲಿರ್ತಕ್ಕಂಥ ಮತ್ತೋರ್ವ ಕಲಾವಿದರು. ಕಂಗ್ರ್ಯಾಚುಲೇಷನ್ಸ್. ಸಹನಾ ಆರಾಧ್ಯ ಸಿನಿಮಾ 25 ದಿನಗಳನ್ನು ಪೂರೈಸಿದೆ. ಈ ಹೊತ್ತಿನಲ್ಲಿ ನಿಮಗೆ ಅಭಿನಂದನೆಗಳು. ಚರಿತ್ರ ರಾಯ್ ಅವರಿಗೆ ಅಭಿನಂದನೆಗಳು. PRO ಶ್ರೀತ ನಾಗೇಂದ್ರ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಸಿನಿ ತಂಡದಿಂದ. ಸ್ವಲ್ಪ ಸ್ಮೈಲ್ ಮಾಡಿ. ಫೋಟೋಲು ಸ್ಮೈಲಿಂಗ್ ಇದೆ. ಫೋಟೋಲು ಸ್ಮೈಲಿಂಗ್. ಮನು ಸಾಕಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅಂಡ್ ಮೀಡಿಯಾ ಸಪೋರ್ಟ್ ವಾಸ್ ಲೈಕ್ ಓ ಮೈ ಗಾಡ್. ಪ್ರತಿಯೊಂದು ವಿಡಿಯೋ ವೆಂಟ್ ವೈರಲ್. ನಾನು ಎಲ್ಲಿ ಹೋಗ್ತಿದ್ದೀನಿ ಮೇಡಮ್, ನಾನು ನಿಮ್ಮ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಏನು ಡ್ಯಾನ್ಸು ಮತ್ತು ನಿಮ್ಮ ಸಿನಿಮಾ ರಿವ್ಯೂಸ್ ನೋಡಿದೆ ಅಂಥೇಳಿ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಪ್ರೆಸ್ ಆ್ಯಂಡ್ ಮೀಡಿಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಪವನ್ ಒಡಿಯರ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ. ಗೂಗ್ಲಿ ಈಸ್ ಮೈ ಫೇವ್ರೇಟ್ ಮೂವಿ. ಥ್ಯಾಂಕ್ ಯು ಪವನ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಥಿಯೇಟ್ರಲ್ಲಿ ಜನರ ರಿಯಾಕ್ಷನ್ ವಾಸ್ ಲೈಕ್ ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಜನರ ಜೊತೆ ಕುತ್ಕೊಳ್ಳೋಣ ಅಂತ ಹೋಗಿದ್ದು. ಎಲ್ಲರೂ ಫ್ಲ್ಯಾಶ್ ಲೈಟ್ಸ್ ಆನ್ ಮಾಡಿಕೊಂಡು ಕಿರ್ಚಾಡಿ ವಿಜುವಲ್ಸ್ ಹೊಡೆದು ನಿಜ ಅದು ಎಕ್ಸ್ಪೆಕ್ಟ್ ಮಾಡಿಲ್ದಲೇ ಇರುವಂತಹ ಪ್ರೀತಿ ಸಿಕ್ತು. ಜೊತೆಗೆ ಸಿನಿಮಾ ಮುಗಿಸ್ಕೊಂಡು ಥಿಯೇಟ್ರಿಂದ ಆಚೆ ಹೋದರೆ ಒಂದಷ್ಟು ಜನ ರೇಗ್ಸಿದ್ರೆ ಯೂಶಲಿ ನಮಗೆ ಕೋಪ ಬರುತ್ತೆ. ಅವತ್ತು ರೇಗ್ಸಿದ ವಿಷಯಗಳನ್ನೆಲ್ಲ ನೆನಪಿಸ್ಕೊಂಡು ಇವತ್ತೂ ಭಾಳ ಖುಷಿ ಆಗುತ್ತೆ. ಕ್ರೀಮ್ ಬನ್ ಅಂತ ಹೋಗೋದಾಗಲಿ, ಸಿನಿಮಾದಲ್ಲಿ ಬರೋ ಡೈಲಾಗ್ಸ್ಗಳನ್ನ ಹಿಡ್ಕೊಂಡು that is very that brings so much happiness. ಆ್ಯಂಡ್ ನಮ್ಮ ಊರಿನ ಜನರನ್ನ ನಾನು ನೆನೆಸ್ಕೊಳ್ಳೇಬೇಕು. ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಹೋಗಿದ ತಕ್ಷಣ ಸೆಲೆಬ್ರೇಷನ್ ಮಾಡಿ, ಊರಿನ ಗಣ್ಯರು MLAಗಳು ಇವರೆಲ್ಲ ಥಿಯೇಟರಿಗೆ ವಿಸಿಟ್ ಮಾಡಿ ರಿಲೀಸ್ ದಿನ, ಜೊತೆಗೆ ನಾವು ಟೀಮ್ ಅವ್ರು ಹೋಗಿದ್ದ ದಿನ ಎಲ್ಲ ಬಂದು ನಮ್ಮನ್ನು ಅವ್ರ ಮನೆಗಳಿಗೆ ಕರೆಸ್ಕೊಂಡು ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಅದ್ರ ಜೊತೆ ನಿಂತಿದ್ದು ನನ್ನ ತಂದೆ ತಾಯಿ. ಫಾರ್ ಅ ಫೀಮೇಲ್ ಅಂದರೆ ಒಂದು ಹುಡುಗಿಗೆ ಅವಳು ಹೀರೋಯಿನ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡ್ರಾಗಲೇ ಮೊದಲನೇದೇ ಮನೇಲಿ ಬೇಡ ಅಂತಾರೆ. ಬಟ್ ಅವ್ರು ನನಗೆ ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು. ಅವ್ರಿಗೆ ನನ್ನ ಥ್ಯಾಂಕ್ಸ್. ಜೊತೆಗೆ ಈ ಸಿನಿಮಾದ ಮೆರವಣಿಗೆ ಅಂತ ಏನು ಹೇಳಿದ್ರು ಅದು ಸತ್ಯ. ಜನರ ರಿಯಾಕ್ಷನ್ ಕೂಡ ಅದೇ ಇತ್ತು. ಹಾಗಾಗಿ ಸುಖೇಶ್ ಸರ್ಗೆ ತುಂಬ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ, ಸಿನಿಮ್ಯಾಟೋಗ್ರಫರ್ಗೆ, ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಮೆನ್ಷನ್ ಮಾಡಲೇಬೇಕಾದ ಜನ ಅಂತ ಬಂದು ಅಂದರೆ ಟೆಕ್ನಿಷಿಯನ್ಸ್ ಆಗಲಿ, ಪ್ರಮೋಷನ್ಸ್ ಮಾಡಿದಂಥ ನಮ್ಮ ಪ್ರೊಡಕ್ಷನಲ್ಲಿ ಇದ್ದಂಥ ಎಲ್ಲ ಬಾಯ್ಸ್, ಲೈಕ್ ಅವ್ರಿಗೆ ಎನರ್ಜಿ ಮೇ ಬಿ ನಿದ್ದೆ ಮಾಡಿದ್ರೋ ಇಲ್ವೋ, ಊಟ ಮಾಡಿದ್ರೋ ಇಲ್ವೋ, ಬಟ್ ಪ್ರಮೋಷನ್ಸ್ ಅಂತೂ ಅದ್ಭುತವಾಗಿ ಕಾಲೇಜ್ ಹುಡುಗರನ್ನ ಹೋಗಿ ಕಾಲೇಜ್ಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರು ಪ್ರಮೋಷನ್ ಮಾಡಿದಂಥ ರೀತಿ ವಾಸ್ ಲೈಕ್ ಅಮೇಝಿಂಗ್. ಸೊ ವೆರಿ ಹ್ಯಾಪಿ ಫಾರ್ 25 days ಆ್ಯಂಡ್ ಈ ಸಕ್ಸಸ್ಗೆ ತುಂಬಾ ಖುಷಿ ಇದೆ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಶಿಳ್ಳೆ ಚಪ್ಪಾಳೆ ನಿಮಗೆ ಮತ್ತು ಇಡೀ ಸಿನಿ ತಂಡಕ್ಕೆ ಸಿಗಲಿ ಅಂತ ಆಶಿಸ್ತೇವೆ. ಚರಿತ್ರ ರಾಯ್ ಅವರು ನೀವು ಮಾತನಾಡಬೇಕಿತ್ತು. ಎಲ್ರಿಗೂ ನಮಸ್ಕಾರ.
ನಾವೆಲ್ಲ ಇವತ್ತು ಯಾಕೆ ಸೇರಿದ್ದೀವಿ ಇಲ್ಲಿ ಅಂತ ಎಲ್ರಿಗೂ ಗೊತ್ತು. ಎಲ್ಲರೂ ಹೇಳ್ತಾ ಇದ್ದಾರೆ 25 ಡೇಸ್ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ 25 ಡೇಸ್ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಅದಕ್ಕೆ ರೀಸನ್ನು ಎಲ್ಲರೂ ಹೇಳ್ದಂಗೆ ಮಾರ್ಕೆಟಿಂಗ್, ಪ್ರಮೋಷನ್ಸು. ನಾವು ಹೊಸ ತಂಡ ಆದ್ರೂ, ತುಂಬ ಹೊಸ ತಂಡ ಅಂದರೆ ಏನು ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು. ಎಸ್ಪೆಷಲಿ ಸುಕೇಶ್ ಸರು, ಭರತ್ ಸರು, ನಾನು ಅಟ್ಲೀಸ್ಟ್ ಆ್ಯಕ್ಟಿಂಗ್ ಬಗ್ಗೆ ಏನೋ ಚೂರಾದರೂ ಗೊತ್ತು, ಒಂದು 2-3 ಆ್ಯಕ್ಟ್ ಮಾಡಿದ್ದೆ. ಬಟ್ ಎಲ್ಲರೂ ಹೊಸಬ್ರು, ರೈಟರು, ಡೈರೆಕ್ಟರು, ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು. ಸೊ ಹೊಸಬ್ರು ಸೇರಿಕೊಂಡು ಒಂದು ಮೂವಿನ 25 ದಿನ ಥಿಯೇಟ್ರಲ್ಲಿ ನಿಲ್ಲಿಸೋದು ಅಂದರೆ ಚಿಕ್ಕ ವಿಷಯ ಅಲ್ಲ. ಸೊ ಇದು ತುಂಬ ಪ್ರೌಡ್ ಮೂಮೆಂಟ್ ನಮಗೆ ಆ್ಯಕ್ಚುಲಿ. ಯಾಕಂದರೆ ನಾವು ಸುಮಾರು ಮೂವಿಗಳು ನೋಡಿದ್ದೀವಿ, ಆಗಲ್ಲ ಥಿಯೇಟ್ರಲ್ಲಿ ನಿಲ್ಲಲ್ಲ. ಸೊ ನಮ್ಮ ಮೂವಿ 25 ದಿನ ನಿಂತಿದೆ ಥಿಯೇಟ್ರಲ್ಲಿ ಅಂದರೆ ಅದು ತುಂಬ ದೊಡ್ಡ ವಿಷಯ. ನನಗಂತೂ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಎಷ್ಟು ಜನ ನೋಡಿದಾರೋ ಎಷ್ಟು ಜನ ನೋಡಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಎಲ್ರಿಗೂ ಹೇಳಿದ್ದೀನಿ, ಹೋಗಿ ನೋಡಿ. ಇವತ್ತಿಗೂ ಹೇಳ್ತಾ ಇದ್ದೀನಿ, ಇನ್ನೂ 10 ದಿನ ಇರುತ್ತೆ, ಹೋಗಿ ನೋಡಿ ಅಂತಲೂ ಹೇಳಿದ್ದೆ ಎಷ್ಟೊಂದು ಜನಕ್ಕೆ. ನನಗೆ ಅಷ್ಟು ಖುಷಿ ಇದೆ. ಯಾಕಂದರೆ 25 ಡೇಸ್ ನಮ್ಮದು ಮೂವಿ ಇದೆ ಥಿಯೇಟ್ರಸಲ್ಲಿ ಅಂದರೆ ಅದು ನನಗೆ ಮಾತಲ್ಲಿ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ಆ್ಯಂಡ್ ಇದಕ್ಕೆಲ್ಲ ಕ್ರೆಡಿಟ್ ಆಬ್ವಿಯಸ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ಗೆ ಹೋಗುತ್ತೆ. ಅವ್ರು ತುಂಬ ಚೆನ್ನಾಗಿ ಪ್ರಮೋಷನ್ಸ್ನ ಮಾಡಿದ್ದಾರೆ, ಅಡ್ವರ್ಟೈಸ್ಮೆಂಟ್ಸ್ನ ಮಾಡಿದ್ದಾರೆ. ನಾವು ಪ್ರಾಬ್ಲಿ ಸ್ಕ್ರೀನ್ ಮೇಲೆ ನಾವು ಏನು ಮಾಡಿದ್ದೀವಿ ಅದಷ್ಟೇ ಕಾಣುತ್ತೆ ನೋಡೋರಿಗೆ, ಆದರೆ ಅದೆಲ್ಲ ಕಾಣಲ್ಲ. ಹಿಂದ್ಗಡೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಇಡೀ ಟೀಮ್ ಅವರು ಅಂತ ಜನರಿಗೆ ಕಾಣಲ್ಲ ಅದು. ಸೊ ಕಾಣದಿರೋ ವಿಷಯಕ್ಕೆ ನಾವೆಲ್ಲ ಅವಾಗಿಂದನೂ ಅದನ್ನೇ ಹೇಳ್ತಾ ಇದ್ದೀವಿ. ಹಿಂದ್ಗಡೆ ಇರೋರು ತುಂಬ ಕೆಲಸ ಮಾಡಿದ್ದಾರೆ, ಸ್ಕ್ರೀನ್ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೀಮ್ಗೆ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಇನ್ಕ್ಲೂಡಿಂಗ್ ಆಲ್ ಎಲ್ಲರೂ ಇವಾಗ ಎಲ್ಲರೂ ಅವಾಗಿಂದ ಹೇಳಿದ್ದಾರೆ, ಟೆಕ್ನಿಷಿಯನ್ಸ್ ಅವರು ಇವರು, ಪ್ರೊಡಕ್ಷನ್ ಟೀಮ್ ಅವರು, ಎಡಿಟಿಂಗ್ ಮಾಡೋರು ಎಲ್ಲರೂ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನೆಲ್ಲ ರಿಪೀಟ್ ಮಾಡಲ್ಲ. ಆ್ಯಂಡ್ ಮೇನ್ ನಮ್ಮ ಮಾಧ್ಯಮದವರು. ಸೊ ಮೀಡಿಯಾ ಇಲ್ಲದೆ ಇದು ಖಂಡಿತ ಪಾಸಿಬಲ್ ಆಗ್ತಾ ಇರಲಿಲ್ಲ. ಸೊ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನನ್ನ ಇಡೀ ಟೀಮ್ ಅವ್ರಿಗೆ, ನನ್ನ ಕೋ ಆರ್ಟಿಸ್ಟ್ಗೆ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಪ್ರಾಜೆಕ್ಟ್ ಆದಮೇಲೆ ನಿಮ್ಮ ಜೀವನ, ನಿಮ್ಮ ಕರಿಯರ್ ಇನ್ನೂ ಬೂಸ್ಟ್ ಆಗಲಿ, ಇನ್ನೂ ಚೆನ್ನಾಗಿ ಬೂಸ್ಟ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್ ನಮ್ಮ ಇಡೀ ಟೀಮ್ ಅವ್ರಿಗೆ. ಥ್ಯಾಂಕ್ ಯು. ನನ್ನ ಫಸ್ಟ್ ಥ್ಯಾಂಕ್ಸ್ ಅಂತ ಯಾರಿಗಾದ್ರೂ ಹೇಳಬೇಕು ಅಂತಂದರೆ ಸುಕೇಶ್ ಅವ್ರಿಗೆ ಹೇಳಬೇಕು. ಎಷ್ಟೋ ಸಿನಿಮಾಗಳಿಗೆ ಲುಕ್ ಟೆಸ್ಟ್ ಕೊಟ್ಟು, ಆಡಿಷನ್ಸ್ ಕೊಟ್ಟು, ತುಂಬ ವರ್ಷದಿಂದ ರಂಗಭೂಮಿಲಿ ತೊಡಗಿಕೊಂಡು ಒಂದು ಪಾತ್ರಗಳನ್ನ ಸೀರಿಯಲಲ್ಲಿ ಮಾಡ್ತಾ ಸಿನಿಮಾ ಮಾಡಬೇಕು ಅಂತಿದ್ದಾಗ ಏನೋ ಇಷ್ಟು ಲುಕ್ ಟೆಸ್ಟ್ಗಳು ಕೊಟ್ಟಿದ್ದೀನಿ, ಇದರಲ್ಲೊಂದು 10ರಲ್ಲೊಂದು ಅಂತ ಅಂದ್ಕೊಂಡು ಇದು ಲುಕ್ ಟೆಸ್ಟ್ನ ಕನ್ಸಿಡರ್ ಮಾಡಿ, ಬಟ್ ಶ್ರದ್ಧೆಯಿಂದ ಅದಕ್ಕೆ ಪ್ರಿಪೇರ್ ಆಗಿ ಕೊಟ್ಟಿದ್ದ ದಿನ ನನ್ನ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಭರತ್ ಅವರಾಗಲಿ, ಸುಕೇಶ್ ಅವರು ಅದೇನು ನೋಡ್ತಾರೋ ಗೊತ್ತಿಲ್ಲ, ಆ್ಯಕ್ಟರ್ಸಲ್ಲಿ ಡೈರೆಕ್ಟರ್ಸು ಇವ್ನು ಪುಲ್ ಮಾಡ್ಬೋದು, ಈ ಸಿನಿಮಾಗೆ ಲೀಡ್ ಆಗ್ಬೋದು ಅಂತ ಒಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾರಲ್ಲ, ಆ ಚಾನ್ಸು ಅವ್ರ ಲೈಫನ್ನ ಎಲ್ಗೋ ತೊಗೊಂಡು ಹೋಗಿ ನಿಲ್ಲಿಸ್ಬೋದು. ಸೊ ಅದು ಈ ಸಿನಿಮಾದ ಮುಖಾಂತರ ನನಗಾಗಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಪವನ್ ಸರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿ ನಿಮ್ಮ ಸಿನಿಮಾಗಳ ಬಗ್ಗೆ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಬೋದೇನೋ, ಬಟ್ ನಿಮ್ಮ ಸಿನಿಮಾಗಳ ಫ್ಯಾನ್ ನಾನು. ಕ್ಯಾರೆಕ್ಟರೈಸೇಷನ್ಸ್ ಏನೇ ತಗೊಳ್ಬೇಕಾದಾಗ್ಲೂ ಮುಂಚೆ ಥಿಯೇಟ್ರಲ್ಲಿ ಕೂಡ ಒಂದೊಂದು ಪಾತ್ರಗಳು ಮಾಡಬೇಕಾದ್ರೆ ಗೂಗ್ಲಿ ಸಿನಿಮಾಯಿಂದ ಒಂದಷ್ಟು ತಗೊಂಡಿದ್ದು ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಕೋ ಆ್ಯಕ್ಟರ್ಸ್ ಮತ್ತು ನನ್ನ ಜೊತೆ ಪಾತ್ರ ಮಾಡಿರೋಂಥ ನನ್ನ ಎಲ್ಲ ಕೋ ಆ್ಯಕ್ಟರ್ಸ್, ನಾವ್ಯಾರು ಕಾಂಪಿಟೇಷನ್ ಮೇಲೆ ಇಂಡಸ್ಟ್ರಿಗೆ ಬಂದವರಲ್ಲ. ನೀನು ಮಾತ್ರ ಬೆಳಿಬೇಕು, ನೀನು ಸ್ಕ್ರೀನ್ ಮೇಲೆ ನಾನು ಕಾಣಿಸ್ಕೊಳ್ಬೇಕು ನಿನಗಿಂತ ಜಾಸ್ತಿ ಅನ್ನೋ ಉದ್ದೇಶ ಯಾರಿಗೂ ಇರಲಿಲ್ಲ. ಪ್ರತಿಯೊಬ್ಬರೂ ನಾವು ಕಾಂಪ್ಲಿಮೆಂಟ್ ಮಾಡಿಕೊಂಡು ಇದೆಲ್ಲ ಇದು ಅಂತ ಹೇಳಿ ಮಾಡಿದ್ದಕ್ಕೆ ಈ ಸಿನಿಮಾಲಿ ಪ್ರತಿಯೊಬ್ಬರು ಬಗ್ಗೆನೂ ಮಾತಾಡ್ತಾರೆ. ಮೊಸರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು, ಪಟೇಲ್ರು, ಎಲ್ಲರ ಬಗ್ಗೆನೂ ಈವನ್ ನಿನ್ನೆ ಕೂಡ ಸುಮಾರು ಜನ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. ಪ್ರತಿಯೊಂದು ಪಾತ್ರದ ಹೆಸರು ಕೂಡ ಜ್ಞಾಪಕ ಇದೆ ಅವ್ರಿಗೆ. ಸೊ ಹಾಗಾಗಿ ಎಲ್ಲರ ಶ್ರಮ, ಎಲ್ಲರ ಶ್ರದ್ಧೆ ಜನಕ್ಕೆ ತಲುಪಿದೆ. 25 ದಿನ ಕಂಪ್ಲೀಟ್ ಮಾಡೋದು ಪವನ್ ಸರ್ ಹೇಳಿದಾಗೆ ದೊಡ್ಡ ಮಾತೇ ಅಲ್ಲ. ಮಾಡಿದ್ದೀವಿ. ಮೊದಲನೇ ದಿನ ಹೌದು ಎಲ್ಲರೂ ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಚೆನ್ನಾಗಿರೋ ಸಿನಿಮಾನೇ ಮಾಡಿದ್ದೀವಿ. ಯಾಕೆ ಅಂದರೆ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ವಿ. ಅದು ಅವತ್ತಿಗೆ ಸುಮಾರು ಜನಕ್ಕೆ ನನಗೆ ಹೇಳಿದರು, ಏನು ಗುರು ಆ ಥರ ಎಲ್ಲ ಮಾತಾಡ್ಬಿಟ್ಟಿದೆಯಾ ಸ್ಟೇಜ್ ಮೇಲೆ, ಏನು ಕಾನ್ಫಿಡೆನ್ಸಾ, ಓವರ್ ಕಾನ್ಫಿಡೆನ್ಸಾ ನಿಂದು, ಇರಬೇಕು ಮನುಷ್ಯನಿಗೆ, ಅಷ್ಟೆಲ್ಲ ದೌಲತ್ ಇರಬಾರ್ದು, ಏನು ಆ ಥರ ನಾವು ಮಾತಾಡೋದು, ಆ ಥರ ನಡ್ಕೊಂಡು ಹೋಗೋದ್ರ ಬಗ್ಗೆನೂ ಮಾತಾಡಿದರು. ಇವತ್ತು 25 ದಿನ ಆಗಿದೆ, ನಮ್ಮ ಸಿನಿಮಾ ಗೆದ್ದಿದೆ. ಅದು ಯಾಕೆ ಅಂದರೆ ರೈಟಿಂಗ್ ಇಲ್ಲ. ಕನ್ನಡಕ್ಕೆ
ಬರಹಗಾರರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಬರಹಗಾರ ಇದ್ದಾರೆ, ಅವ್ರಿಗೆ ಸರಿಯಾದ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಒಂದು ಸಪೋರ್ಟ್ ಸಿಗದೇ ಇರೋ ಕಾರಣ ಸುಮಾರು ಜನಕ್ಕೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಬಟ್ ಈ ಸಿನಿಮಾಲಿ ಒಬ್ಬ ರೈಟರ್ ಗೆದ್ದಿದ್ದಾರೆ, ಒಬ್ಬ ಡೈರೆಕ್ಟರ್ ಗೆದ್ದಿದ್ದಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ. ಸೊ ಅವ್ರು ಹೇಳ್ಕೊಟ್ಟಿರೋದನ್ನ ಅಷ್ಟೇ ನಾವು ಆ್ಯಕ್ಟರ್ಸ್ ಆಗಿ ಮಾಡಿರೋದು. ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಮತ್ತು ರೈಟರ್ ಗೆದ್ದಿದ್ದಾರೆ, ನಮ್ಮ ಪ್ರೊಡಕ್ಷನ್ ಹೌಸ್ ಗೆದ್ದಿದೆ, ನಮ್ಮ ಇಡೀ ತಂಡ ಪ್ರೊಡಕ್ಷನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಆ ಹುಡುಗರು ಹೇಳಿದ್ರು, ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ದೇವ್ರ ಮುಂದೆ ಕ್ಲೈಮ್ಯಾಕ್ಸಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ಇದೇ ಕೊನೆ ಅಲ್ಲ, ಇದೇ ಶುರು ಅಂತ. ನೀವು ನಮ್ಮ ದೇವ್ರೆ, ಮೀಡಿಯಾದವರು ಮತ್ತು ಅಭಿಮಾನಿಗಳು, ಅವ್ರ ಮುಂದೆನೂ ಇದನ್ನೇ ಹೇಳ್ತೀನಿ, ಸಿನಿಮಾ ತಂಡದ ಪರವಾಗಿ ಇದೇ ಕೊನೆ ಅಲ್ಲ, ಇದೇ ಶುರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಸಿನಿಮಾಗಳು 3 ದಿನ ನಿಲ್ಲೋದೇ ಕಷ್ಟ, 25 ದಿನ ನಿಲ್ಲಿಸಿದ್ದೀವಿ. ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ ಅನ್ನೋದು ತುಂಬ ಖುಷಿ ಇದೆ. ಅದೆಲ್ಲ ನಿಮ್ಮಿಂದ ಅನ್ನೋದು ಹೆಮ್ಮೆ ಇದೆ. ಥ್ಯಾಂಕ್ ಯು ಎಲ್ರಿಗೂ. ಆಮೇಲೆ ಥ್ಯಾಂಕ್ಸು ಮೊದಲನೇದಾಗಿ ನನ್ನ ಫ್ರೆಂಡ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಧನುಷ್ ನಾಗ್ ಅವ್ರಿಗೆ. ಈ ಸಿನಿಮಾಗೆ ರೆಫರ್ ಮಾಡಿದ್ದೆ ಅವರು, ಅವನು ಬಂದಿಲ್ಲ, ಕರೆದಿದ್ದೆ. ಥ್ಯಾಂಕ್ ಯು. ಅದಾದಮೇಲೆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ರೈಟರ್ ಸುಕೇಶ್ ಅವ್ರಿಗೆ, ಆಮೇಲೆ ಡೈರೆಕ್ಟರ್ ಭರತ್ ವರ್ಷ ಅವ್ರಿಗೆ ಥ್ಯಾಂಕ್ ಯು ಸರ್. ಆಮೇಲೆ ಶಶಿರಾಜ್ ಅವರು, ನನ್ನ ಕೋ ಆರ್ಟಿಸ್ಟ್ಗಳು ಎಲ್ರಿಗೂ, ರಂಗನಾಥ್ ನೀನಾಸಂ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಅವರೇ ನಮಗೆ ಟೀಚ್ ಮಾಡಿದ್ದು ಆ್ಯಕ್ಟಿಂಗ್ ಎಲ್ಲ. ಥ್ಯಾಂಕ್ ಯು ಸರ್. ಇನ್ನು ಎಲ್ಲ ಟೆಕ್ನಿಷಿಯನ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಇದರಲ್ಲಿ ಮೋಷನ್ ಗ್ರಾಫಿಕ್ಸ್ ಕೆಲಸ ಮಾಡಿದ್ದಾನೆ, ಗೌತಮ್, ಅವನಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಕರೆದ ತಕ್ಷಣ ಬಂದಿದ್ದಕ್ಕೆ. ಏನಿಲ್ಲ, ಥ್ಯಾಂಕ್ ಯು ಎಲ್ರಿಗೂ. ಮಾತಾಡ್ಬೋದಾ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಂಟರ್ವೆಲ್ ಸಿನಿಮಾ ಬಗ್ಗೆ ಭಾಳ ತುಂಬ ಅಂದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಹೊರಗಡೆ ಎಲ್ಲರೂ ಹೋದಾಗಲಿ, ಅಂದರೆ ಅಷ್ಟು ಯೂಶುವಲಿ ಏನಾಗುತ್ತೆ, ಒಂದು ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡಿದ್ರು ಮಾರ್ಕೆಟಿಂಗಲ್ಲಿ ಮತ್ತು ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಫೇಲ್ ಆಗ್ತಾರೆ. ಬಟ್ ಇಂಟರ್ವೆಲ್ ಟೀಮ್ದು ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊತೀನಿ. ಅಂದರೆ ಭಾಳ ಜನಕ್ಕೆ ಹೊಡೆದು ಅದನ್ನ ತಲುಪಿಸಿದ್ರು. ಆದರೆ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಒಂದು 10 ಜನ ಚೆನ್ನಾಗಿದೆ ಅಂತ ಹೇಳಿದ್ರು 11ನೇ ಜನಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ, ಒಬ್ಬ ಯಾರಾದ್ರೂ ಒಂದು ಸ್ವಲ್ಪ ಏನಾದ್ರು ಹೇಳಲಿ ಅಂತ. ಸೊ ಅಂತ ಒಂದು ನಿಟ್ಟಲ್ಲೂ ಆ ಗ್ಯಾಪನ್ನು ಬಿಡದೆ ಆ ಗ್ಯಾಪ್ನ ಫಿಲ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ನ ಡಿಸೈನ್ ಮಾಡಿರೋದಕ್ಕೆ ನಿಮಗೆ ಶುಭಾಶಯಗಳು. ಬಹುಶಃ ನಿಮ್ಮ 25 ದಿವಸ, ಇವತ್ತು 25 ದಿವಸ ಕಾಣೋದು ಆಲ್ಮೋಸ್ಟ್ ಒಂಥರ ಅದು ಆ ಟೈಮಲ್ಲಿ ನಮ್ಗಳಿಗೆಲ್ಲ 100 days 50 days ಅಂತ ಹೇಳ್ತಾ ಇದ್ವಲ್ಲ, ಆ ಥರ ಒಂದು ಮೈಲ್ಗಲ್ ಇದ್ದಂಗೆನೆ. ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸು, ಅದರದ್ದು ರೀಚು ಎಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಫಾರ್ 25 ಡೇಸ್ನ ಬಿಗ್ಗೆಸ್ಟ್ ಸೆಲೆಬ್ರೇಷನ್ಗೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಎಂಟೈರ್ ಟೀಮ್ಗೆ. ಮತ್ತೆ ಸುಖಿ ಅವರು ಬರೆದಾಗ ಅದೊಂದು ಹೇಳ್ತಾ ಇದ್ರು, ನಮ್ಮ ಕಾಲೇಜ್ ಡೇಸ್ಗಳಲ್ಲಿ ಆದಂತ ಅವನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೆ ಅಂತ ಹೇಳಿದ್ರು. ಸೊ ಒಬ್ಬ ಬರಹಗಾರ ಯಾವಾಗಲೂ 365 days 24/7 ಅವನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಓಪನ್ನೇ ಇರುತ್ತೆ. ಬಿಕಾಸ್ ನಿದ್ರೆಯಲ್ಲಿ ಕೂಡ ಏನಾದ್ರು ಒಂದು ಗ್ರಾಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಲ್ಲಿ ಒಬ್ಬ ಬರಹಗಾರ ಗೆದ್ದಿದ್ದಾನೆ ಅಂತಂದ್ರೆ ಸಿನಿಮಾ ಖಂಡಿತ ಗೆದ್ದೆ ಅಂತ ಅರ್ಥ. ಯಾಕೆಂದ್ರೆ ಬರವಣಿಗೆನೇ ಸಿನಿಮಾ. ಬರವಣಿಗೆ ಅದನ್ನ ಎಷ್ಟು ಚೆನ್ನಾಗಿ, ಎಷ್ಟು ಪರಿಪಕ್ವವಾಗಿರುತ್ತೆ, ಅದು ಅಷ್ಟು ಎಫೆಕ್ಟಿವ್ ಆಗಿ ನಮ್ಗದು ಸ್ಕ್ರೀನ್ ಮೇಲೆ ಡೈರೆಕ್ಟರ್ ಅದನ್ನ ಇಳಿಸೋದಕ್ಕಾಗೋದಕ್ಕೆ. ಸೊ ಆ ಒಂದು ದೃಷ್ಟಿಯಿಂದ ಅವರ ನೈಜ ಸನ್ನಿವೇಶಗಳು ಬಹುಶಃ ಇದರಲ್ಲಿ ಬಹಳಷ್ಟಿದೆ ಅಂತ ಅನ್ಕೋತೀನಿ. ಬಹುಶಃ ಅದಕ್ಕೋಸ್ಕರ ಅಷ್ಟೊಂದು ಜನ ಎಂಜಾಯ್ ಮಾಡಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಕ್ರಿಟಿಕ್ಗಳೆಲ್ಲ ಹೇಳ್ತಾ ಇದ್ರು ಮೆರವಣಿಗೆ ತರ ಇದೆ ಅಂತ. ಸೊ ಈ ಥರದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಅವಶ್ಯಕತೆ ಇರೋದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಈ ಯಂಗ್ ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾಗಳು ತುಂಬಾ ಬಂದಿದ್ದಾವೆ. ಮತ್ತೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಕೂಡ ಕಂಡಿದೆ. ಅದ್ರಲ್ಲಿ ನಂದು ಒಂದು ಗೂಗ್ಲಿ ಕೂಡ ಆ ಟೈಮಲ್ಲಿ ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಲವಾರು ನಮ್ಮ ವೈಯಕ್ತಿಕ
ಸನ್ನಿವೇಶಗಳನ್ನೆಲ್ಲ ಇಟ್ಕೊಂಡು ಬರೆದಂಥದ್ದೇ. ಸೊ ಬಹುಶಃ ಅದು ಯಾಕೆ ಅದು ಅಷ್ಟು ಹತ್ರ ಆಗುತ್ತೆ ಅಂತಂದ್ರೆ, ಬಹುಶಃ ಅದು ಎಲ್ಲರ ಜೀವನದಲ್ಲೂ ನಡೆಯುವಂತ ಒಂದಷ್ಟು ಕಾಮನ್ ಪಾಯಿಂಟ್ಗಳು, ಒಂದಷ್ಟು ಕಾಮನ್ ವಿಷಯಗಳಿರುತ್ತೆ. ಅದು ಎಷ್ಟು ಸತಿ ನಿಮಗೆ ನೋಡಿದ್ರು, ಅದು ಎಷ್ಟು ಸತಿ ಬೇರೆ ರೀತಿ ನೋಡಿದ್ರು ನಿಮ್ಗೆ ಅದು ಬೋರ್ ಹೊಡೆಯಲ್ಲ. ಯಾವಾಗ್ಲೂ ಅದೊಂದು ಸಣ್ಣ ಸಂತೋಷ ಮನಸ್ಸಲ್ಲಿ ಯಾವಾಗ್ಲೂ ಕೊಡುತ್ತೆ. ಅಂತ ಒಂದು ಪ್ರಯತ್ನ ಇಟ್ಕೊಂಡು ಇಂಟರ್ವೆಲ್ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ಸಕ್ಸಸ್ನ ನೋಡಿದೆ ಈ ತಂಡಕ್ಕೆ ಮೊದಲನೇದಾಗಿ ಶುಭಾಶಯಗಳು, ಡೈರೆಕ್ಟರ್ಗೆ ಶುಭಾಶಯಗಳು. ಯಾಕೆಂತಂದ್ರೆ ಮೊದಲನೇ ಚಿತ್ರಕ್ಕೆ ಬಂಡವಾಳ ಹುಡುಕೋದು, ಅದು ಪಟ್ಟಿರೋ ಪಾಡೆಲ್ಲ ನಾವು ನೋಡಿದೀವಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಮತ್ತೆ ನೀವು ನಿಮ್ಮ ಲೈಕ್ ಮೈಂಡೆಡ್ ಮೆಂಟಾಲಿಟಿ, ಒಂದಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸೇರಿ ಮಾಡಿರೋದು ಅಂತೇಳಿ, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ಕನ್ನಡ ಚಿತ್ರರಂಗಕ್ಕೂ ಬಹಳ ಬರುತ್ತೆ. ಯಾಕೆಂತಂದ್ರೆ ಹಲವಾರು ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೂ ಹ್ಯಾವ್ ಟರ್ನ್ ಟು ಫಿಲ್ಮ್ ಇಂಡಸ್ಟ್ರಿ ಆಲ್ವೇಸ್ ಸಕ್ಸಸ್ಫುಲ್ ಆಗ್ತಾರೆ. ಸೊ ಐ ವಿಶ್ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ನಿಮ್ಮ ತಂಡದಿಂದ ಬರಲಿ, ನಿಮ್ಮೆಲ್ಲ ತಾರಾಗಣದಲ್ಲಿ, ನಿಮ್ಮೆಲ್ಲ ತಂತ್ರಜ್ಞ ಒಂದು ತಂಡದಿಂದ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದು ಇಂಟರ್ವೆಲ್ ಅಂತ ಏನ್ ಹೇಳ್ತೀವಿ, ಈ ಸಿನಿಮಾದಲ್ಲೂ ಅಷ್ಟೇ ಇಂಟರ್ವೆಲ್ ಅಂದ್ರೆ ಮಧ್ಯಂತರ ಆದ್ಮೇಲೆ ಸೆಕೆಂಡ್ ಹಾಫ್ ಯಾವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಖತ್ ಕ್ಯೂರಿಯಸ್ ಆಗಿರುತ್ತೆ, ಸಖತ್ ರೆಬೆಲಿಯಸ್ ಆಗಿರುತ್ತೆ, ತುಂಬಾ ಪೀಕಿಗೆ ತಗೊಂಡೋಗುತ್ತೆ. ಅದೇ ರೀತಿ ನಿಮ್ಮ ಈ ಇಂಟರ್ವೆಲ್ ಆದ್ಮೇಲೆ ನಿಮ್ಮ ಮುಂದಿನ ಬರೋ ಪ್ರಾಜೆಕ್ಟ್ಗಳು ಇನ್ನೂ ಪೀಕಲ್ಲಿ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು, ಶುಭಾಶಯಗಳು. ಸೊ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್. ಇಲ್ಲಿರೋ ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಪ್ರೆಸ್ ಮೀಡಿಯಾ ಆಗಿರ್ಬೋದು, ಪ್ರತಿಯೊಬ್ಬರಿಗೂ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸುಖೀಶ್ ಅವರು, ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮದರ್ ಆ್ಯಂಡ್ ನನ್ನ ಬ್ರದರ್ಗೆ, ಸೊ ಅನುಸಿಯಾ ಆ್ಯಂಡ್ ಆಕಾಶ್. ಸೊ ನಂದು ಏನಿಲ್ಲ, ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ, 2 ಮಾತಲ್ಲಿ ಮುಗಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಬ್ಯಾಕ್ಗ್ರೌಂಡ್ ಯಾರು ಅಂತ ಕೇಳಿದಾಗ ಇತ್ತೀಚೆಗೆ ಹೊಸಬ್ರಿಗೆಲ್ಲ, ಸೊ ಪುನೀತ್ ರಾಜ್ಕುಮಾರ್ ಸರ್, ವಿತ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಪುನೀತ್ ರಾಜ್ಕುಮಾರ್ ಸರ್. ಸೊ ನಮಗೆ ಬ್ಲೆಸ್ಸಿಂಗ್ಸು ಪ್ರತಿಯೊಂದು ಕಡೆನೂ ಸಿಕ್ಕೈತೆ ಅವ್ರದ್ದು. ನಮಗೆ ಟ್ರೈಲರ್ಗಂತ ಬಂದಾಗ ಅಥವಾ ಸ್ಕ್ರಿಪ್ಟ್ ಮಾಡಿದಾಗ್ರು ಪ್ರತಿಯೊಂದು ಕಡೆನೂ ಹೋದಾಗ ನಾವು ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀವಿ. ಸೊ ಟ್ರೈಲರ್ ಅಂತ ಬಂದಾಗ ನಮಗೆ ಮುರಳಿ ಸರ್ ಅವರು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೊಟ್ಟರು. ಮತ್ತು ಕೊನೆ ಸಾಂಗು ರಿಲೀಸ್ ಮಾಡಬೇಕು ಅಂತ ಬಂದಾಗ ಅಶ್ವಿನಿ ಮ್ಯಾಮು ಅಪ್ರೋಚ್ ಮಾಡಿದ್ದಕ್ಕೆ ರಿಲೀಸ್ ಮಾಡ್ಕೊಂಡು ಕೊಟ್ಟರು. ಸೊ ಪ್ರತಿಯೊಂದು ಕಡೆನೂ ನಮಗೆ ಪುನೀತ್ ರಾಜ್ಕುಮಾರ್ ಸರ್ದು ಒಂಥರ ಬ್ಲೆಸ್ಸಿಂಗ್ಸು ಯಾವಾಗಲೂ ಇದೆ. ಸೊ ನಾನು ಹೇಳೋದು ಒಂದೇ, ಸೊ ಪ್ರತಿಯೊಬ್ಬರು ಟ್ರೈ ಮಾಡಿದ್ರೆ ಇದು ಹಾಗೆ ಆಗುತ್ತೆ. ಸೊ ಸಿನಿಮಾನ ಪ್ರತಿಯೊಬ್ಬರು ಪ್ರೀತಿಸಿದ್ರ ಜನರು, ಪ್ರೇಕ್ಷಕರು 25 ದಿನದವರೆಗೂ ರೀಚ್ ಮಾಡಿಸಿದ್ದೀರಾ. ಸೊ ನನ್ನ ಪ್ರತಿಯೊಂದು ಕಡೆಯೂ ಕೃತಜ್ಞತೆ ಇರುತ್ತೆ. ಸೊ ಥ್ಯಾಂಕ್ಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ರೈಟರ್ ಆಗಿರ್ತಕ್ಕಂತಹ ಸುಖೇಶ್ ಅಲಿಯಾಸ್ ಸುಖಿ ತೆರೆ ಮೇಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ನಿಮ್ಮ ಮಾತುಗಳು ಸರ್. ಎಲ್ರಿಗೂ ನಮಸ್ತೆ. ಸುಖಿ ಅಂತ ಹೇಳಿ, ಅದೇ ಸಿನಿಮಾ ಸಕ್ಸಸ್ ಮೀಟ್, ಓಕೆ ಸಕ್ಸಸ್ ಮೀಟ್ ಯಾವುದು, ಇದು ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಕೊಟ್ಟಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಿನಾನ್ಷಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ ಈ ಸಿನಿಮಾಯಿಂದ. ನನಗೆ ಮೆಂಟಲಿ ತುಂಬ ಜನ, ನನ್ನ ಸಿನಿಮಾ ಅಷ್ಟು ಜನ ನೋಡಿದ್ದಾರೆ, ಇಷ್ಟು ಜನ ನೋಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಸೊ ಸಿನಿಮಾ ಒಂದು 20,000 to 22,000 ಜನ ನೋಡಿರ್ಬೋದು. ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ ಏನು ಸೇಲ್ ಆಗಿದೆ ಅನ್ನೋದ್ರ ಪ್ರಕಾರ 20,000 to 25,000 ಜನ ನೋಡಿರ್ಬೋದು. ಅಷ್ಟು ಜನದಲ್ಲಿ ನನಗೆ 10 out of 9 ಮೆಂಬರ್ಸ್ ತುಂಬ ಖುಷಿಯಾಗಿ ಆಚೆ ಬಂದಿದ್ದಾರೆ, ಸಿನಿಮಾನ ಎಂಜಾಯ್ ಮಾಡಿದ್ರು. ಅದು ಮೊದಲನೇ ಖುಷಿ ಅಂತ ವಿಷಯ. ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಾನು ಪ್ರೆಸ್ಸು ಮೀಡಿಯಾ ಅಂತ ಅಂದರೆ ದಯವಿಟ್ಟು ಇದೊಂದು ನಾನು ಹೇಳಲೇಬೇಕಿತ್ತು. ಎಲ್ರಿಗೂ ಒಂಥರ, ನಾವು ಹೊಸ ಹುಡುಗರಲ್ವಾ, ಮನೇಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅದು ಇದು ನೋಡಿಕೊಂಡು ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ, ಏನೋ ಸಿಗಾಕ್ಸ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ನನಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು, ನೆಕ್ಸ್ಟ್ ಲೆವೆಲ್ದು ಪ್ರತಿಯೊಂದು ರೀತಿನಲ್ಲೂ ತುಂಬ ಹೆಲ್ಪ್ ಮಾಡಿದ್ರ. ಒಂದೊಂದು ರೈಟಿಂಗು ನಾನು ಓದಿದ್ದೀನಿ ಎಲ್ಲವುದು. ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಒಂದಷ್ಟು ಈಗೇನೋ ಯೋಚನೆ ಮಾಡೋದು ತುಂಬ ಈಸಿ, ಅದನ್ನ ರೈಟಿಂಗಲ್ಲಿ ತೊಗೊಂಬರೋದು ಕಷ್ಟ ಇದೆ. ಸಿನಿಮಾ ಬಂದು ನೋಡಿದ್ರ, ಫಸ್ಟು ನೋಡಿರೋದನ್ನ ಪೇಜ್ ಗಟ್ಟಲೆ ಬರೆದ್ರ, ಅದಕ್ಕೂ ನಾನು ಟ್ಯಾಗ್ ಲೈನ್ ಕೊಟ್ಟಿದ್ದೀರಾ ನೀವು. ಆ ಟ್ಯಾಗ್ ಲೈನ್ಗಳನ್ನ ಎಲ್ಲವುದು ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಕೊಟ್ರ. ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯಿತು ನಮಗೆ. ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಆ್ಯಂಡ್ ಮೀಡಿಯಾ. ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು, ಅದಕ್ಕೋಸ್ಕರ ಹೇಳಿ ಬಂದಿದ್ದು. ಆ್ಯಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಒಂದಷ್ಟು ಸ್ಟಾರ್ಸ್ಗಳು ಹೆಲ್ಪ್ ಮಾಡಿದ್ರು. ಎಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದು ವಿನಯ್ ರಾಜ್ಕುಮಾರ್ ಅವರು, ದೆನ್ ಮುರಳಿ ಸರ್ ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಅಶ್ವಿನಿ ಮೇಡಮ್ಮು ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು, ಆ್ಯಂಡ್ ಧ್ರುವ ಸರ್ ಸಿನಿಮಾ ವಿಶ್ ಮಾಡಿದ್ರು. ಇವಾಗ ಪವನ್ ಒಡೆಯರ್ ಸರ್ ಬಂದಿದ್ದಾರೆ. ಪವನ್ ಒಡೆಯರ್ ಸರ್ ಬಗ್ಗೆ ಒಂದು 2 ಮಾತು ಹೇಳಬೇಕು ನಾನು. ಏನಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು, KGF ಎಲ್ಲ ಬಂದು, ತುಂಬ ಇಷ್ಟ ನನಗೆ ಸಿನಿಮಾ KGF ಎಲ್ಲ. ಸೊ ಅಲ್ಲಿ ಪ್ರಶಾಂತ್ ಸರ್ ಒಂದು ಮಾತು ಹೇಳ್ತಾರೆ, ಒಂದು ಕಡೆ ಕೂತಾಗ ಪ್ರಶಾಂತ್ ಸರ್ ಯಶ್ ಸರ್ನ ಕಾಸ್ಟಿಂಗ್ ಮಾಡಬೇಕಾದ್ರೆ
ಅವರು ನೋಡಿದಂಥ ಸಿನಿಮಾ ಬಂದು ಗೂಗ್ಲಿಯಲ್ಲಿ ಅವ್ರದ್ದು ಆ್ಯಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ. ಸೊ KGF ಬೇಸು ಬಂದು ಪವನ್ ಸರ್. ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ದರಿಂದ ಅದನ್ನ ನಮ್ಮ ಪ್ರಶಾಂತ್ ನೀಲ್ ಸರ್ ನೋಡಿ ದೆನ್ KGF ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ. ಸೊ ಅದೆಲ್ಲ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಕುಣಿಗಲ್ ಅವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂಥ ಕತೆ ಅದು ಬಂದು ಗೂಗ್ಲಿ. ದೆನ್ ನನ್ನ ಫೇವ್ರೇಟ್ ಬಂದು ಅಪ್ಪು ಸರ್ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು, ತುಂಬಾ ಚೆನ್ನಾಗಿದೆ. ಅದರಲ್ಲಿರೋ ಎಲ್ಲ ಸಾಂಗ್ಸ್ಗಳು ನಂಗೆ ತುಂಬಾ ಇಷ್ಟ. ಸರ್ ಥ್ಯಾಂಕ್ ಯು ಸೋ ಮಚ್, ಇವತ್ತು ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ. ನಾನು ಸರ್ಗೆ ಹೇಳ್ತಾ ಇದ್ದೆ, ನಮ್ಮ ಮನು ಅವ್ರಿಗೆ ಡೈರೆಕ್ಟರು, ರೈಟರು, ಆ ಥರದವ್ರು ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ನಮಗೆ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ತುಂಬ ಖುಷಿ ಇದೆ ಸರ್ ನೀವು ಬಂದಿದ್ದು. ಆ್ಯಂಡ್ ದೆನ್ ನನ್ನ ಸಿನಿಮಾ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾರು ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಸಿಕ್ಕಾಪಟ್ಟೆ ಗೋಳಿಕೊಂಡಿದ್ದೀನಿ ಅವ್ರನ್ನ. ಏನಂತ ಹೇಳಿದ್ರೆ ಈ ಶೂಟ್ ಮಾಡಿದ್ರೆ ನಾಳೆಗೆ ಮತ್ತೆ ರೀಶೂಟ್ ಮಾಡು ಅಂತ ಕ್ಯಾಮ್ರಾಮನ್ಗೆ ಹೇಳೋದಾಗ್ಲಿ, ಮತ್ತೆ ಕಡಿಮೆ ಬಜೆಟ್ ಕೊಟ್ಬಿಟ್ಟು ಏನೇನೋ ಶೂಟ್ ಮಾಡು ಅಂತ ಹೇಳೋದಾಗ್ಲಿ ಅವ್ರಿಗೆ ಮಾಡಿದ್ವಿ. ಆ್ಯಂಡ್ ದೆನ್ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದೊಂದು ಸಾಂಗ್ನ 4 ಸಲ ಮಾಡಿ ಕಳಿಸಿ ಟ್ರ್ಯಾಕ್ನ ಅಂತ ಕೇಳ್ತಿದ್ವಿ. ಎಡಿಟರ್ 4-5 ವರ್ಷ ಎಡಿಟ್ ಮಾಡಿದ್ರು. ದೆನ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು, ಸೆಟ್ಟಲ್ಲೇ ಆಗಲಿ ಪ್ರತಿಯೊಂದು ಕಡೆ. ದೆನ್ ಸಿನಿಮಾ ಔಟ್ಪುಟ್ ಅಂತ ಬಂದರೆ ನಾನು ಇದೊಂದು ಹೇಳಬೇಕು, ಸಿನಿಮಾದಲ್ಲಿ 2 ಸ್ಟೆಪ್ ಅಷ್ಟೇ ನನಗೆ ತುಂಬ ಕಷ್ಟ ಅನಿಸುತ್ತೆ ಸರ್. ಆ್ಯಸ್ ಎ ಯಂಗ್ಸ್ಟರು ನಾನು ಒಬ್ಬ ಹೊಸಬ ಒಳಗೆ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು, ಒಳ್ಳೆ ಸ್ಕ್ರಿಪ್ಟು, ಬೌಂಡೆಡ್ ಸ್ಕ್ರಿಪ್ಟ್ ಅದು ಇರಲೇಬೇಕು, ಪ್ರತಿಯೊಂದು ಮಾತು ಚೆನ್ನಾಗಿರಬೇಕು, ಪ್ರತಿಯೊಂದು ಸೀನ್ ಚೆನ್ನಾಗಿರಬೇಕು, ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗಬಾರ್ದು. 2ನೇದು ಬಂದು ಇದು ವೆರಿ ಇಂಪಾರ್ಟೆಂಟು, ಜನಗಳನ್ನ ಸಿನಿಮಾ ಕರ್ಕೊಂಬರೋದು. ಈ 2 ಸ್ಟೆಪ್ ಬಿಟ್ಟು ಇನ್ನು ಮಿಡಲಲ್ಲಿ ಬರುತ್ತಲ್ಲ ಸ್ಟೆಪ್ಸ್ಗಳು, ಅದನ್ನೆಲ್ಲ ಹೆಂಗೋ ಮಾಡಿ ಪಾಸ್ ಮಾಡ್ಬೋದು. ಆದರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬ ತಲೆ ಕೆಡಿಸ್ಕೊಂಡೆ. ಏನಂದರೆ ನನ್ನ ಸಿನಿಮಾ 5 ಜನ ನೋಡಲಿ ಅಥವಾ ನಮಗೆ ಗೊತ್ತಿರೋ 500 ಜನ ನೋಡಲಿ, ಅವ್ರಿಗೆ ಅದು ಇಷ್ಟ ಆಗಲೇಬೇಕು. ಚೆನ್ನಾಗಿಲ್ಲ ನೀನು 500 ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ 501ನೇ ವ್ಯಕ್ತಿ ಗೊತ್ತಿಲ್ಲದೆ ಇರೋನ್ಗೆ ಹೇಳೋದಕ್ಕಾಗಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಸೊ ಸಿನಿಮಾ ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ತೆಗಿಬೇಕಂತಲೇ ವರ್ಕ್ ಮಾಡಿದ್ವಿ. ಮೊನ್ನೆ ಯಾರೋ ಒಬ್ರು ನಮ್ಮ ಸರ್ ಸಿಕ್ತಾಗ ಹೇಳಿದ್ರು, ನೀವು ಯಾಕೆ ಅವಾಗೆಲ್ಲ ಪ್ರಮೋಷನ್ ಮಾಡಲಿಲ್ಲ ರೈಟಿಂಗಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು. ಸರ್ ಇಲ್ಲ, ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಬರಬೇಕು, ಸಿನಿಮಾ ನೋಡಿ ಟೇಬಲಲ್ಲಿ ನನಗೆ ಇಷ್ಟ ಆದರೆ ಅದನ್ನು ತೊಗೊಂಡು ನಾನು ಥಿಯೇಟ್ರಿಗೆ ಹೋಗ್ಬೋದು ಅಂತ ಹೇಳ್ತಿದ್ದೆ. ಬಟ್ ಅವ್ರೊಂದು ಮಾತು ಹೇಳಿದ್ರು, ಇದು ಕೇಳಿಸ್ಕೊಳ್ಳಿ, ಸಿನಿಮಾ ನಾವು ಹೆಂಗೆ ಪ್ರಮೋಷನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಓಮ್ ಅಂತ ಬರಿತೀವಲ್ಲ, ಆ ಓಮ್ ಕೂಡ ಪ್ರಮೋಷನ್ ಆಗಬೇಕಂತೆ. ಸೊ ನನಗೆ ಅಷ್ಟು ಲೆವೆಲ್ ಪ್ರಮೋಷನ್ ನನ್ನ ಕೈಲಿ ಆಗಲಿಲ್ಲ ಅನಿಸುತ್ತೆ. ಬಟ್ ಇನ್ ರಿಮೈನಿಂಗ್ ಎಲ್ಲ ಆಫ್ಟರ್ ದಟ್ ನಾವೇನು ಟ್ರೈಲರಿಂದ ಮಾಡಿದ್ವಿ, ಒಳ್ಳೆ ಪ್ರಮೋಷನ್ಗೆ ದೊಡ್ಡ ಸಾಥ್ನ ನೀವೆಲ್ಲರೂ ಕೊಟ್ರ. ಪ್ರತಿಯೊಬ್ಬರು ಡಿಜಿಟಲ್ಲು, ಪ್ರಿಂಟು ಆ್ಯಂಡ್ ದೆನ್ ಒಂದಷ್ಟು ಪಾಪರಾಜಿ ಕಂಟೆಂಟ್ ಮಾಡಿದವರಾಗಲಿ ಪ್ರತಿಯೊಬ್ಬರು. ಆ್ಯಂಡ್ ಪ್ರಮೋಷನಲ್ಲಿ ನಮ್ಮ PRO ಸರು, ನಾಗೇಂದ್ರ ಸರು ಆ್ಯಂಡ್ ಡಿಜಿಟಲ್ ಮೀಡಿಯಾ ಒಂದಷ್ಟು ಪ್ರಮೋಷನ್ ಆಯಿತು. ದೆನ್ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿನ್ಸ್ ಮನು ಅವರೇ ಥ್ಯಾಂಕ್ ಯು ಸೋ ಮಚ್, ನೀವು ಕೂಡ ಎಲ್ಲ ಸ್ಟೇಜಲ್ಲೂ ನಮಗೆ ಹೆಲ್ಪ್ ಮಾಡಿದ್ರ, ನಿಮ್ಮ ಟೀಮ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮು, ಕೋ ಡೈರೆಕ್ಟರ್ ಅರ್ಜುನ್ ಆಗಲಿ ಆ್ಯಂಡ್ ಮಂಜು ಆ್ಯಂಡ್ ಬಿಕ್ಕಿ ಅವರು ಹೆಲ್ಪ್ ಮಾಡಿದ್ರು. ಮತ್ತು ಮೇಯ್ನ್ಲಿ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಮಾತಾಡಲೇಬೇಕು. ಇವತ್ತೇನು 25 ಡೇಸ್ ನಾವು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಮೇಯ್ನ್ ರೀಸನ್ ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು. ಅವರು ಪ್ರತಿಯೊಂದು ಥಿಯೇಟ್ರ್ ಹತ್ರ, ಅಕ್ಕಪಕ್ಕ ಇರೋ ಕಾಲೇಜ್ಗಳ ಹತ್ರ ಹೋಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದು ಸಿನಿಮಾ ಕಾಲೇಜ್ ಅವ್ರು ನೋಡುವಂಥದ್ದು, ಕಾಮಿಡಿ ಇದೆ, ಬನ್ನಿ ನಮ್ಮ ಸಿನಿಮಾ ನೋಡಿ 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 ಅಂತ ಹೇಳಿ 25 ದಿನ ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲೋದಕ್ಕೆ ಮೇಯ್ನು ಸೂಪರ್ ಹೀರೋಗಳಾಗಿದ್ದು ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು. ಅದು ನನಗೆ ಹೆಮ್ಮೆ ಇದೆ. ಅವರೆಲ್ಲ ನಮ್ಮ 3 ಹುಡುಗರೇ ಸರ್, ತುಂಬ ಹೆಲ್ಪ್ ಮಾಡಿದ್ರು ನನಗೆ. ನಾನು ಯಾವತ್ತೂ ನೆನೆಸ್ಕೊತೀನಿ ಅದನ್ನು. ಮತ್ತು ನಮ್ಮ ಅಕ್ಕ ಬಂದಿದ್ದಾರೆ ಆ್ಯಂಡ್ ನಮ್ಮ ಅಕ್ಕ ಮಗ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಯಾರು ಮಕ್ಕಳನ್ನ ಸಿನಿಮಾಗೆ ಅಷ್ಟು ಈಸಿಲಿ ಬಿಟ್ಟಿದ್ದೀರಾ. ಸೊ ಆ್ಯಂಡ್ ದೆನ್ ಎಲ್ರಿಗೂ, ಇಡೀ ಟೀಮ್ಗೆ, ಪ್ರತಿಯೊಬ್ಬರಿಗೂ ನಾನು ಯಾರನ್ನಾರು ಮಿಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಚಂದು ಅವರೇ ನೀವು ಒಂದಷ್ಟು ಹೆಲ್ಪ್ ಮಾಡೋರ, ಪೂರ್ಣಿಮಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಕೃತಜ್ಞತೆಗಳು ಖಂಡಿತ ಇದೆ. ನಾನು ಮೊದಲನೇ ದಿನ ಹೆಂಗೆಂಗೋ ಮಾತಾಡಿದೆ ಪ್ರೆಸ್ಸಲ್ಲಿ, ಇವತ್ತು ನಾನು ಅದನ್ನೆಲ್ಲ ರಿಕವರಿ ಮಾಡಿದ್ದೀನಿ. ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.